ನಾನು ನಮ್ಮ ಗಿರ್ಜಂಬೆ ಅತ್ತೆಯವ್ರನ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಿದ್ರೆ ಇವತ್ತು ನನಗೆ ಎಲ್ಲರೂ ಸಪೋರ್ಟ್ ಮಾಡೋರು. ಇವತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರೆ ನಾನೇನು ಹೆದರ್ಕಮ್ಮ ಅಂಥದ್ದೇ ಇರಲಿಲ್ಲ. ಇವತ್ತೆಲ್ಲರೂ ಆಶನ್ ಮಾತಾಡಿಸ್ತಾರೆ. ಅವಳನ್ನ ಯಾಕೆ ಮಾತಾಡಿಸ್ತಾರೆ? ನಾನು ಮಾತಾಡಿಸಿ ನನಗೆ ಸಪೋರ್ಟ್ ಮಾಡಬೇಕು ಇವರೆಲ್ಲನ. ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ನಾಳೆ ದಿನ ನನಗೆ ವಾರ್ಗಿತ್ತಿ ಬರ್ತಾಳೆ, ವಾರ್ಗಿತ್ತಿ ಎದುರಿಗೆ ನಾನು ಚೆನ್ನಾಗಿದ್ದು ತೋರಿಸ್ಬೇಕು ಅಂತ ನಾನು ಯೋಚನೆ ಮಾಡಲಿಲ್ಲ. ಬೇಜಾರಾಗ್ತೈತೆ ನನಗಂತೂ. ಬೇಬಿನ ಮಾತಾಡಿಸ್ತೀನಿ, ಬೇಬಿಗೆ ಹೇಳ್ತೀನಿ, ಬೇಬಿ ತಪ್ಪಾಯಿತು ಬೇಬಿ ನಾನು ಮಾಡಿದ್ದು. ಇವಾಗ ನೀನಾದರೂ ಚೆನ್ನಾಗಿದೆಯಲ್ಲ, ನಾನಂತೂ ಮದುವೆ ಆಗಲಿಲ್ಲ ವೈಬನ್ನ, ನೀನಾದರೂ ಮದುವೆ ಆಗಿದೆಯಾ ಚೆನ್ನಾಗಿದೆಯಾ ಅಂತೇಳಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೆನ್ನೆಯಿಂದಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೀನು ಎಣ್ಣೆನೇ ಸರಿಯಾಗಿ ಹಚ್ಕೊಂಬಲ್ಲ. ನೀನು ಒಬ್ಬಳೇ ಹಚ್ಕೊಂಡ್ರೆ ಒಣ ಕೂದಲೆಲ್ಲ ಹಿಂಗೆ ಇದ್ದಾವೆ. ನೀನು ನೀಟಾಗಿ ಎಣ್ಣೆನೇ ಹಚ್ಕೊಂಡಿಲ್ಲ ಬೇಬಿ. ನಾನು ಅತ್ತೆ ಹಿಂಗೆ ಹಚ್ಕೊವನ ಅಂತ ಹೋಗ್ತೀನ ಕೈ ತೋರಿಸಿ, ಉದ್ದಕ್ಕಿರೋದಕ್ಕೆ ಹಚ್ಕೊಂಬಕ್ಕೆ ಆಗಲ್ಲ. ನೆನ್ನೆ ನೀನು ಏನೋ ಕೆಲಸ ಮಾಡ್ತಿದ್ದೆ, ಬಿಡತ್ಲಾಗೆ ಹೊಲ್ತಕ್ಕೆ ಬೇರೆ ಹೋದ, ಸಾಕಾಗಕ್ಕೆ ಬಿಡತ್ತ ಅತ್ತೆಗೆ ಅಂತೇಳಿ ಸುಮ್ಮನೆ ಅದೇ. ಇವಾಗ ಒಂದು ಸ್ವಲ್ಪ ಎಲ್ಲ ಬಗ್ದು ಹಚ್ಚತ್ತೆ. ಕೂದಲು ಚೆನ್ನಾಗಿದ್ದಾವೆ. ಇಲ್ದಾರು ಇಲ್ಲಪ್ಪ ಅಂತಾರೆ. ಇದ್ದಾಗ ನೀನು ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಚೆನ್ನಾಗೆ ಆರೈಕೆ ಮಾಡ್ಬೇಕು. ಕೂದಲು ಚೆನ್ನಾಗಿ ನೋಡ್ಕೋಬೇಕು, ಉದ್ರದಂಗೆ. ಎಲ್ಲ ಉದ್ರಿದ್ರೆ ಚೆನ್ನಾಗಿ ಕಾಮಲ್ಲ. ಕೂಲಿದ್ರೇ ಹೆಣ್ಮಕ್ಳಿ ಲಕ್ಷಣ. ಹಿಂಗಿರ್ಬೇಕು ನೋಡಪ್ಪ. ಅತ್ತೆ ಸೊಸೆ ಅಂದಮೇಲೆ ಮನೆ ಅಂದಮೇಲೆ ನಾನೆಂಥ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತೆ. ಅತ್ತೆ ಏನು ಮಾಡ್ತಾ ಇದೆಯತ್ತೆ? ಬೇಬಿಗೆ ಎಣ್ಣೆ ಹಚ್ಚುತ್ತಾ ಇದೆಯಾ? ಅವಳು ಯಾಕೆ ಬಂದು ಮಾತಾಡಿಸ್ತಾ ಇದ್ದಾಳ ನಮ್ಮನ್ನ? ನನಗಂತೂ ಇವಾಗ ಅನ್ನಿಸ್ತೈತೆ ನಮ್ಮ ಅತ್ತೆ ಹೇಳ್ದಂಗೆ ಕೇಳಬೇಕಾಗಿತ್ತು ಅಂತ ಹೇಳಿ ಈಗ ಅನ್ನಿಸ್ತೈತೆ. ನಿಜವಾಗ್ಲೂ ನಿನ್ನ ಮಾತು ಮೀರಬಾರ್ದಾಗಿತ್ತು ಕಣತ್ತೆ. ನಿನ್ನ ಮಾತೊಂದು ನಾನು ಕೇಳಿದರೆ ಇವತ್ತು ನಮ್ಮ ಅಪ್ಪ ಇರು, ನಮ್ಮ ದಡಪ್ಪ ಇರು, ಎಲ್ಲರ ಪ್ರೀತಿ ಗಳಿಸ್ತಾ ಇದ್ದೆ. ನೀನು ಒಬ್ಳನ್ನ ದೂರ ಮಾಡ್ಕೊಂಡಿರೋದ್ರಿಂದ ಎಲ್ಲರ ಪ್ರೀತಿ ಕಳ್ಕೊಂಡಿದ್ದೀನಿ. ನನಗೆ ಇವಾಗ ಅನ್ನಿಸ್ತೈತೆ, ವೈಭವ್ ನನ್ನ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ, ಹೆಂಗಿರ್ತಿದ್ದೆ. ಇವಾಗ ಯಾಕಪ್ಪ ನನ್ನ ಜೀವನ ಹಿಂಗಾಯ್ತು ಅಂತ. ಎಲ್ಲರ ಸಪೋರ್ಟು ನನಗೆ. ಎಷ್ಟು ಜನ, ನಮ್ಮ ದೊಡ್ಡ ಫ್ಯಾಮಿಲಿ. ಆಶನಿಗೆ ನೋಡಿದರೆ ಯಾರೂ ಇಲ್ಲ. ಇವತ್ತು ಅವಳ ಹತ್ರ ತುಂಬ ಸದ್ರ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ಕಣತ್ತೆ, ಆಗಿರೋದೆಲ್ಲ ಮನಸ್ನಾಗ ಇಕ್ಕಮ್ಮಕ್ಕೆ ಹೋಗ್ಬಿಡ್ರಿ. ಚೆನ್ನಾಗಿರ್ತೀನಿ, ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನತ್ತೆ. ಆಗಿರೋದೆಲ್ಲ ಮನಸ್ನಾಗ ಇಕ್ಕಮ್ಮಕ್ಕೆ ಹೋಗ್ಬಿಡ್ರಿ, ಕ್ಷಮಿಸ್ಬಿಡ್ರಿ. ಚೆನ್ನಾಗಿರಿ ಇನ್ಮೇಲಿಂದ ಮಾತಾಡಿಸ್ಕೊಂಡು. ನೀನು ಏನು ಮಾತಾಡಿದ್ರು ನಿನ್ನ ಮಾತುಗಳೆಲ್ಲ ನಾವು ಕೇಳಲ್ಲ. ಸುಮ್ಮನೆ ಇಲ್ಲಿಂದ ನಾವು ಹೋಗ್ತಾ ಇರು. ನಮ್ಮನ್ನು ಮಾತಾಡಿಸ್ಬೇಡ. ನೀನು ಏನಂದ್ರೂ ಮಾತಾಡ್ಸಲ್ಲ ಕಣೆ. ನೀನು ಎಷ್ಟೇ ನಮ್ಮನ್ನು ಮಾತಾಡ್ಸ್ಕೊಂಬಂದ್ರೂ ನಾವು ನಿನ್ನಂತೂ ಮಾತಾಡ್ಸಲ್ಲ ಮಣೆ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋಲ್ಲ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನಾನು. ನಮ್ಮ ಅತ್ತೆ ಒಳ್ಳೆ ಮಾತಿಗೆ ಬೆಲೆ ಇಲ್ಲ. ಅವತ್ತೇ ಹೇಳಿದೀನಿ, ನನ್ನ ಮೊಮ್ಮಗನ್ನ, ನನ್ನ ಮೊಮ್ಮಗಳನ್ನಾಗಲಿ, ನನ್ನ ಸೊಸೆಯರ್ನಾಗಲಿ ಯಾರನ್ನ ಮಾತಾಡ್ಸಿದೀಯ ಅಂದರೆ ಬಂದು ಮಾತಾಡಿಸ್ತಾಳೆ ಇಲ್ಲಿ. ಈಗ ಅಜ್ಜಿ ಏನೋ ತಪ್ಪಾಗೋದಾಯಿತು, ಅದಕ್ಕೆ ಕ್ಷಮಿಸ್ರಿ ಅಂತ ಕೇಳೋಕೆ ಬಂದಿದ್ದೀನಿ. ನಮ್ಮ ಅತ್ತೆ ಹತ್ರ ನಾನು ಚೆನ್ನಾಗಿದ್ರೆ ನಮ್ಮ ಅಪ್ಪ ಇರು, ನಮ್ಮ ದೊಡ್ಡಪ್ಪರು ಎಲ್ಲರೂ ಚೆನ್ನಾಗಾಗೋರು. ಯಾಕಂದರೆ ನಮ್ಮ ಅತ್ತೆ ಅಂತಂದರೆ ನಮ್ಮ ದೊಡ್ಡಪ್ಪನಿಗಾಗಲಿ, ನಮ್ಮ ಅಪ್ಪನಿಗಾಗಲಿ, ನಮ್ಮ ಚಿಕ್ಕಪ್ಪನಿಗಾಗಲಿ 3 ಜನಕ್ಕೂ ತುಂಬ ಇಷ್ಟ. ನಮ್ಮ ಗಿರ್ಜಿಂಬೆ ಅತ್ತೆ ಅಂತ ಅಂದರೆ ಅವ್ರು ನಮ್ಮ ಗಿರ್ಜಿಂಬೆ ಅತ್ತೆ ಮತ್ತು ಮೀರಲ್ಲ. ನಮ್ಮ ಗಿರ್ಜಿಂಬೆ ಅತ್ತೆ ಏನು ಹೇಳುತ್ತೋ ಅದೇ. ಅದಕ್ಕೆ ಅವತ್ತಿನ ನಮ್ಮ ಗಿರ್ಜಿಂಬೆ ಅತ್ತೆ ಕ್ಷಮಿಸತ್ತೆ ಅಂತ ನಾನು ಎಷ್ಟೇ ಕೇಳಿದ್ರು ಅವತ್ತೆ ಕ್ಷಮಿಸ್ತಾ ಇಲ್ಲ. ತುಂಬ ಬೇಜಾರಾಗ್ತೈತೆ ಕಣಜ್ಜಿ. ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಎಲ್ಲರನ್ನೂ ಕಳ್ಕೊಂಡು ನಾನು ಇರಲೇಬಾರ್ದು ಅನ್ನಿಸ್ಬಿಟ್ಟೈತೆ. ನನಗಂತೂ ಸಖತ್ತು ಬೇಜಾರಾಗೈತೆ. ಈಗ ಬಂದವಳೆ ಮಾತಾಡಿಸ್ಕೊಂಡು ಹೋಗ್ತಿಲ್ವ ಐಸಿಕೆ? ನಾನು ಅವತ್ತು ಹೇಳಿದ್ದೀನಿ ಮಾತಾಡ್ಸಕ್ಕೆ ಬರಬೇಡ ಕಣೆ, ನಮ್ಮನ್ನೆಲ್ಲ ನೀನು ಮಾತಾಡ್ಸಲ್ಲ ಅಂತ. ಈಗ ಬಂದವಳೆ. ನಾನೇನು ಮಾಡಿದ್ದೀನಿ? ನಾನೇನಂತ ಯಾರಿಗೂ ಮೋಸ ಮಾಡಿಲ್ಲ. ಏನೋ ನಾನು ಇಷ್ಟಪಟ್ಟು ಮದುವೆ ಆಗಿ ಅಷ್ಟು ಬಿಟ್ಟರೆ ನೆಂಥದ್ದು ಇಲ್ಲ. ಇವಾಗ ನೋಡೋ ಆಶಾ ನನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ. ಅವಳನ್ನು ಮಾತಾಡಿಸ್ತಾ ಇದ್ದೀರಾ ನೀವೆಲ್ಲನ. ಅವಳು ನನಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾ ಇದ್ದಾಳೆ. ಅವಳಿಗೇನು ಗಂಡ ದುಡಿತಾನೆ, ತಮ್ಮ ತಂಗಿನ ಕರೆಸಿ ಇಲ್ಲೆಲ್ಲನ ಅವಳು ಒಂಥರ ನೋಡಿ ನಿಮಗೆ ಅವಳು ಕೆಟ್ಟದ್ದು ಮಾಡ್ತಾಳೆ. ಅವಳು ಒಳ್ಳೆಯವಳಲ್ಲ. ಅದಕ್ಕೆ ಅವಳಿಗೆ ಸಪೋರ್ಟ್ ಮಾಡಬೇಡ್ರಿ ಅಂತ. ನಮಗೆ ಗೊತ್ತೈತೆ ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಬಿಡಬೇಕು, ಯಾರಿಗೆ ನಾವು ಮಾತಾಡಿಸ್ಬೇಕು, ಯಾರಿಗೆ ಬಿಡಬೇಕು ಅಂತ. ನಿನ್ನಂಥವಳ ಎಲ್ಲ ಹೇಳಿಸ್ಕೊಂಡು ನಾವು ಕಲಿಬೇಕಾಗಿಲ್ಲ. ನಿನ್ನಂಥವಳ ಮಾತೆಲ್ಲ ನಾನು ಕೇಳಬೇಕಾಗಿಲ್ಲ. ಅವಳು ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ಗೊತ್ತೆ. ಇವತ್ತು ನೋಡ್ರಿ, ನಾನು ಮಾಡ್ಕೊಂತೀನಿ ಅಂದಕ್ಕೆ ನೀರು ಒಯ್ತಾ ಇದ್ದಾಳೆ. ನಾನು ಏನೋ ವ್ಯಾಪಾರ ಮಾಡಿಕೊಂಡು ನಾನು ಹೆಂಗೋ ನಾನು ಬೇಕ್ರಿನ ಮಾಡ್ಕೊಂಡು ನಾನು ವ್ಯಾಪಾರ ಮಾಡ್ಕೊಂಡು ನಾನು ಹೆಂಗೋ ಚೆನ್ನಾಗಿದ್ದೆ. ಅವಳು ಬಂದು ನನಗೆ ಇವತ್ತು ಯಾವ ರೀತಿ ಮೋಸ ಮಾಡ್ತಾ ಇದ್ದಾಳಂತ. ನಾಳೆ ದಿನ ನಿಂಗೂ ಹಿಂಗೇನೆ ಅವಳು ಏನಾದರೂ ಬೇಕಾದ್ರೆ ಮಾಡಿಬಿಡ್ತಾಳೆ. ಈಗ ವೈಭವ್ ಪಾಯಿಂಟ್ ಮಾಡೋಕೆ ಹೋಗೋದು ನೋಡಿ ತನ್ನ ಗಂಡಗೂ ಅದನ್ನ ಕಲಿಸಿ, ಅಯ್ಯೋ ನಾನು ಇದು ಮಾಡ್ಬೋದಲ್ಲ ಅಂತ ನೀವು ಮಾಡಿರೋ ಕೆಲಸ ನೋಡಿ ಮಾಡ್ತಾಳೆ ಅಂತವಳು ಅವಳು. ಯಾರಾದರೂ ಏನಾದರೂ ಕೆಲಸ ಮಾಡಿ ಉದ್ಧಾರ ಆಗ್ತಾ ಇದ್ದಾರೆ ಅಂತಂದರೆ ನಾನು ಆ ಕೆಲಸ ಮಾಡಬೇಕು, ನಾನು ಶ್ರೀಮಂತಲಾಗ್ಬೋದಲ್ಲ. ನಾನು ಬೇಕ್ರಿ ಮಾಡಿದ್ಕೆ ಅವಳು ನಾನು ಬೇಕ್ರಿ ಮಾಡ್ತೀನಿ ಅಂತ ಮಾಡಿದ್ಲು. ನಾಳೆ ದಿನ ನಿನ್ನ ಗಂಡ ಬೋರ್ ಪಾಯಿಂಟ್ ಮಾಡೋದು ನೋಡಿ ಅವಳು ಅವ್ರ ಗಂಡನ್ನ ಬೇಕಾದ್ರೆ ಅದಕ್ಕೆ ಕಳ್ಸ ಅಂತವಳು. ನೀನು ಹೋಗಪ್ಪ, ನೀನು ಕಲಿಯಪ್ಪ, ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಹೇಳಿ ಬೇಕಾದರೆ ಕಳಿಸ್ತಾಳೆ ಅಂತಾಳು ಅವಳು. ನೋಗೆ ಆ ಪಿಳ್ಳೆ ಅಂತದಂತ ನಮಗೆಲ್ಲ ಗೊತ್ತೈತೆ. ನೀನು ಅಂತಾಳು ಅಂತ ಗೊತ್ತೈತೆ. ಹೋಗಲ್ಲ ಇಲ್ಲಿ ಮಾತಾಡಕ್ಕೆ ಬರ್ತಾಳೆ.
ಅಂತಾರಲ್ಲನ ಭಾಳ ಜನ ಹೋಗ್ಯವ್ರಿ. ಒಬ್ರಿಗೆ ಕೇಡು ಬಯಸಿ ನಾವು ಉದ್ಧಾರ ಆಗಬೇಕು, ಒಬ್ರಿಗೆ ಕೆಟ್ಟದ್ದು ಮಾಡಿ ನಾವು ಉದ್ಧಾರ ಆಗಬೇಕು ಅಂತ ಅಂದಾಗ ಯಾವತ್ತೂ ಉದ್ಧಾರ ಆಗಲ್ಲ. ದೇವ್ರು ನೋಡ್ತಿರ್ತಾನೆ ಒಳ್ಳೇದು ಕೆಟ್ಟದ್ದು ಎಲ್ಲನ. ಅದು ಯಾರು ಮೋಸ ಮಾಡ್ಯಾರೆ, ಅದು ಯಾರಿಗೆ ಅನ್ಯಾಯ ಮಾಡ್ಯಾರೆ, ಅದೇ ಅವ್ರು ಯಾರಿಗೇನು ಆಗ್ಬೇಕು ಅದಾಗುತ್ತೆ. ನೀವು ಸುಮ್ಮನೆ ಇಲ್ಲಿಂದನ ಹೋಗ್ತಾ ಇರು. ನೀನು ನಮ್ಮನ್ನು ಮಾತಾಡ್ಸೋಕ್ಕೆ ಬರಬೇಡ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ಆವತ್ತಿಂದಲೇ ಹೇಳ್ತಾ ಇದ್ದೀನಿ, ಪದೇ ಪದೇ ಬರೋಕ್ಕೆ ಬರಬೇಡ ಇಲ್ಲಿ ಮಾತಾಡಿಸ್ಕೊಂಡು. ನಾಳೆ ದಿನ ನಿಮಗೆ ಕೆಟ್ಟದ್ದಾಗಬಾರ್ದು ನನ್ನಂಗೆ ಅನ್ನೋದಕ್ಕೋಸ್ಕರ ಹೇಳಕ್ಕೆ ಬಂದಿರೋದು. ನನಗಂತೂ ಇವತ್ತು ಹಿಂಗಾಯಿತು. ನನಗಂತೂ ಅವಳು ಈ ರೀತಿ ಮೋಸ ಮಾಡಿ ಅನ್ಯಾಯ ಮಾಡಿದ್ಲು. ಅವಳಿಗೇನು ಕಡಿಮೆ ಆಗಿಲ್ಲ. ಇವತ್ತು ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ನನ್ನಂಥ ಕಷ್ಟ ಯಾರಿಗೂ ಬರಬಾರ್ದು. ಅವಳಿಗೇನು ಯಾವ ಚಿಂತೆ ಇಲ್ಲ, ಏನಿಲ್ಲ. ತಮ್ಮ ತಂಗಿ ಬಂದವ್ರೆ, ಎಲ್ಲ ಕೆಲಸ ಮಾಡಿಕೊಡ್ತಾರೆ, ಆರಾಮ ಚೆನ್ನಾಗಿದ್ದಾಳೆ. ನಂದೇ ಇವತ್ತು ಕಷ್ಟ. ನಿಮ್ಮಂಥವರೆಲ್ಲ ನನಗೆ ಸಪೋರ್ಟ್ ಮಾಡಬೇಕು. ಪ್ಲೀಸ್ ತಿಮ್ಮಜ್ಜಿ, ನೀನಾದ್ರೂ ಹೇಳು. ನಾನೇನಂಥದ್ದೇನು ಮಾಡಿಲ್ಲ. ಪ್ಲೀಸ್ ತಿಮ್ಮಜ್ಜಿ, ಎಲ್ಲರಿಗೂ ನೀನು ಹೇಳು. ನೀನು ಹೇಳಿದ್ರೆ ಕೇಳ್ತಾರೆ. ಏನೋ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಈಗ ನಿಮ್ಮ ಕಿಟ್ಟು ಬಿಟ್ಟುಗಾಗಿರ್ಬೋದು, ಎಲ್ಲರಿಗೂ ಹೇಳು ಪ್ಲೀಸ್. ನಾನು ಹಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಿದೆ. ಇವತ್ತು ನನ್ನ ತಪ್ಪಾಯಿತು ಅಂತ ನಾನು ಎಲ್ಲರ ಹತ್ರ ಚೆನ್ನಾಗಿರ್ತೀನಿ. ನಾನು ದೊಡ್ಡ ಬಳಗ, ಅವಳನ್ನ ಯಾಕೆ ಬಿಡ್ಕೋಬೇಕು ನಮ್ಮ ಬಳಗದಲ್ಲಿ? ಒಳ್ಳೆ ತನ್ನಿಂದಾನ ಒಳ್ಳೆಯವರಾಗಿದ್ದರೆ ಎಲ್ಲರೂ ಸಂಬಂಧಿಕರೇ. ಒಳ್ಳೆತನ ಅನ್ನೋದಿರ್ಬೇಕು ಫಸ್ಟು. ಅವ್ರಿಗೆ ತಗೊಳ್ಳೆ ಗುಣ ಐತೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ. ಈಗ ಹೋಗಿ ಸುಮ್ಮನೆ ನಿನ್ನ ಸವಾಸ ಬೇಡ, ಸುಮ್ಮನೆ ಹೋಗು ಅಂತ ಹೇಳೋದು ನಾವು. ನೀನು ಮಾತಾಡ್ಸೋಕೆ ಬರಬೇಡ, ಒಳ್ಳೆ ಮಾತಾಗಿ ಹೇಳೋದು. ನಾನು ತಿರ್ಗಿ ಏನಿಲ್ಲ, ನಾನೇನು ಸಿಟ್ಟು ಬಂದುಬಿಟ್ಟೈತೆ ಅಂದರೆ ನಾನು ತಿರ್ಗಿ ಬಾಯಿಗೆ ಬಂದು ಹಿಂಗೆ ಕಾಲ ಹಂಗೆ ಬೈದ್ಬಿಡ್ತೀನಿ. ಹೋಗತ್ತಲ್ಲಿ ಹಸಿಕೆ ನಮ್ಮ ಕೈಕೊಂಬತ್ತಾಳೆ, ಇಲ್ಲಿ ಅಮ್ಮ ಕೈಕೊಂಬತ್ತಾಳೆ. ಸರಿ ಆಯಿತು ಬಿಡ್ರಿ, ಹೋಗ್ತೀನಿ. ಮಾತಾಡ್ಸಿ ಬಿಡ್ಸಿರ ಅವಳನ್ನ. ಅಯ್ಯೋ ಅಜ್ಜಿ, ನಮಗೂ ಗೊತ್ತಿತ್ತಾಗ. ನಾವು ಯಾತಕ್ಕೆ ಮಾತಾಡ್ಸೋಣ ಅವಳನ್ನ? ನಾವು ಮಾತಾಡ್ಸಕ್ಕೆ ಹೋಗಲ್ಲ. ಮುಂದೆ ಇದ್ರೂ ಮಾತಾಡ್ಸಲ್ಲ, ಅವಳೇ ಮಾತಾಡ್ಸ್ಕೊಂಬತ್ತಾಳೆ. ಈಗೆಲ್ಲ ವ್ಯಾಪಾರ ಕಡಿಮೆ ಆಗೈತಲ್ಲ, ಅದಕ್ಕೆ ಬರ್ತಾಳೆ. ಅವಳಿವಾಗ ಬೇಕ್ರಿ ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ಜಂಬ ಕೊಚ್ಕೊಳ್ಳಲು. ಇವಾಗ ಬೇಕ್ರಿ ಎಲ್ಲ ವ್ಯಾಪಾರ ಕಡಿಮೆ ಆಗಿದ್ದಕ್ಕೆ ಬಂದವಳೆ. ಬಿಡು, ಅವಳ ಬಗ್ಗೆ ನಾವೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವು ನಾಳೆ ಕೈ ಬಿಟ್ಟು ಹಾಕ್ಬಿಟ್ಟಿದ್ದೀವಿ. ಅವಳ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನಿರು, ಬಂದಲ್ಲಿ ಮಾತಾಡ್ಕೊಂಡು ಅವಳು ಹೋಗ್ತಾಳೆ ಅಷ್ಟೇ. ನಾವೇನು ಅಲೆನೇ ಬಿಟ್ಟು ಹಾಕಿದ್ದೀವಿ ಅಂದಮೇಲೆ ಯಾಕೆ ಮಾತಾಡಬೇಕು? ಮತ್ತೆ ಹೇಳಿದ್ರೂ ಮಾತಾಡ್ಸ್ಕೊಂಬತ್ತಾಳಲ್ಲ ಅತ್ತೆ. ಅವಳಿಗೇನು ಅನ್ಸಲ್ಲ. ಮೊನ್ನಂಗೆ ಕಾರ್ ತಗೊಂಬಂದಿದ್ಲೆಲ್ಲ, ಕಾರೆಲ್ಲ ಮಾರಾಕಿಡು. ನನ್ನ ಮೊಮ್ಮಕ್ಕೆ ತಂದಿರೋದು ನೋಡಿ ನನ್ನ ಮಗನ ಓದ್ಕೊಂಬಂದಿದ್ದ. ಅಲ್ಲೇ ಮಾರಿರಂತಿ ಅಂತ ಸಂಪತ್ತಿನ ಯಾತಕ್ಕೆ ತಂದಿದ್ರು? ಕುಡ್ಕೊಂಡು ನನ್ನ ಮೊಮ್ಮಗಂತೂ ದುಡಿಯೋಕೆ ಹೋಗ್ತಾರೆ ಅಂತ ತೊಂದವಳು. ನನ್ನ ಮೊಮ್ಮಗನ ನೋಡ್ಕೊಂಡು ಅವನ ಮೇಲೆ ವಿರುದ್ಧವಾಗಿ ತಾಂಬಂದ. ಅದಕ್ಕೆ ಮತ್ತೆ ಒಬ್ರು ನೋಡ್ಕೊಂಡು ಒಬ್ರು ಯಾತ ಮಾಡಬಾರ್ದು ಅಂಬದು. ಅವರು ಮಾಡ್ಯವ್ರೆ ಅಂತ ನಾವು ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಅದಕ್ಕೆ ಅವ್ರು ಯಾಕೆ ಮಾಡ್ಯವ್ರೆ, ಅವ್ರಿಗೇನು ಅವಶ್ಯಕತೆ ಐತೆ ಅದಕ್ಕೆ ತಗೊಂಡವ್ರೆ, ಯಾರಿಗೆ ಬೇಕಾಗೈತೆ ತಾಣವ್ರೆ ಅಂತ ಯೋಚನೆ ಮಾಡಲಿಲ್ಲ. ಕಾರ್ ತಗೊಂಡಿದ್ರು, ಕಾರೆಲ್ಲ ಮಾರು ಹಾಕಿದ್ರು. ಅಲ್ಲೇ ನನ್ನ ಮಗ ತಾಣವನೆ ಅಂತ ಕಾರ್ ತಗೊಂಡಿದ್ರು. ಹಿಂಗೆಲ್ಲ ಮಾರಿ ಕಾರನ್ನು ಎಲ್ಲ 3 ಲಕ್ಷ ರೂಪಾಯಿ ದುಡ್ಡು ಏನೇ ಕೊಡಬೇಕಾಗಿತ್ತು ಆಶಿನ್ಗೆ ಅದನ್ನ ಕೊಟ್ಟವ್ರೆ. ಇವಾಗ ಕೈಯಲ್ಲೆಲ್ಲ ದುಡ್ಡಿಲ್ಲ. ಅದಕ್ಕೆ ಇವಾಗ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾಳೆ. ಇವಳನ್ನೇನೇ ಅಂದ್ರೂ ನಾವು ನಂಬಲ್ಲ. ಇವಳು ಎಷ್ಟೇ ಒಳ್ಳೆ ಮಾತಾಡಿಕೊಂಡು ಇವಳು ಹೆಂಗೆ ಬಂದವಳೆ ಅಂದರೂ ನಾನಂತೂ ನಂಬಲ್ಲ. ನಾನೊಬ್ಳು ಚೆನ್ನಾಗಾದರೆ ಎಲ್ಲರೂ ಚೆನ್ನಾಗಾಗ್ತಾರೆ. ನಾನು ಯಾವತ್ತೂ ಇವಳು ಹತ್ರ ಚೆನ್ನಾಗಲ್ಲ. ನಮ್ಮ ಅಣ್ಣಯ್ಯರೂ ಅಷ್ಟೇ, ಅವರೇನು ನಂಬಲ್ಲ. ಅವರೆಲ್ಲ ಬಿಟ್ಟಾಕ್ಬಿಟ್ಟವ್ರೆ ಅಲೆ ಇವಳನ್ನ. ಯಾವಾಗ ಇವಳು ಅವ್ರ ಮಾತು ಕೇಳಲಿಲ್ಲ, ಕಾಲು ತೆಗ್ದು ಬಂದ್ಲು, ಆವಾಗಲೇ ಬಿಟ್ಟಾಕ್ಬಿಟ್ರು ನಮ್ಮ ಅಣ್ಣಯ್ಯರು. ನೋಡ್ತಾ ಇರಿ, ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.